PUC ಮುಗ್ದ ತಕ್ಷಣ ಎಲ್ರೂ ಹೇಳಿದ್ರು, ಕಾಮರ್ಸ್ ತಗೋ, ಕಾಮ್ ಮಾಡು, ತುಂಬಾ ಸ್ಕೋಪ್ ಇದೆ ಅಂತ. ನಾನು ಕುರಿಮಂದೆ ಥರ ಸೇರ್ಕೊಂಡೆ. ಅಕೌಂಟ್ಸ್, ಸ್ಟ್ಯಾಟಿಸ್ಟಿಕ್ಸ್, ಬಿಸ್ನೆಸ್ ಎಲ್ಲ ಓದಿದೆ, ಪಾಸ್ ಕೂಡ ಆದೆ. ಆದ್ರೆ ಇವಾಗ ಯೋಚನೆ ಮಾಡಿದ್ರೆ, ನಂಗೆ ಯಾವತ್ತಾದ್ರೂ ಅಕೌಂಟೆಂಟ್ ಆಗ್ಬೇಕು ಅಂತ ಆಸೆ ಇತ್ತಾ? ಖಂಡಿತ ಇಲ್ಲ. ನಂಗೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಮಾಡಕ್ ಇಷ್ಟನಾ? ಇಲ್ವೇ ಇಲ್ಲ. ಇಷ್ಟು ದಿನ ನಂಗೆ ಬೇಜಾರಾಗ್ತಿತ್ತು. ಅಯ್ಯೋ, ಅಷ್ಟು ಕಷ್ಟಪಟ್ಟು ಡಿಗ್ರಿ ತಗೊಂಡೆ, ಇವಾಗದು ಸುಮ್ನೆ ಕಬರ್ಡ್ನಲ್ಲಿ ಧೂಳು ಹಿಡ್ತಿದ್ಯಲ್ಲ ಅಂತ. ನನ್ನ ಟೈಮ್ ವೇಸ್ಟ್ ಆಯ್ತಾ? ಅಪ್ಪ ಅಮ್ಮನ ದುಡ್ಡು ವೇಸ್ಟ್ ಆಯ್ತಾ ಅಂತ ಕೊರಗ್ತಿದ್ದೆ. ಆದ್ರೆ ಇವಾಗ ಐ ಡೋಂಟ್ ಕೇರ್ ಅನಿಸ್ತಿದೆ. ಯಾಕಂದ್ರೆ ನಂಗೆ ಇಷ್ಟ ಇಲ್ದ ಕೆಲ್ಸನ ಕೇವಲ ಡಿಗ್ರಿ ಇದೆ ಅನ್ನೋ ಒಂದೇ ಕಾರಣಕ್ಕೆ ಮಾಡೋಕ್ಕೆ ಆಗಲ್ಲ. ಕೆಲವೊಮ್ಮೆ ನಮಗೆ ನಾವೇ ಪ್ರಶ್ನೆ ಕೇಳ್ಕೋಬೇಕು. ನಾವು ಡಿಗ್ರಿ ಮಾಡಿದ್ದು ನಮಗೋಸ್ಕರನಾ ಅಥವಾ ಸೊಸೈಟಿಗೋಸ್ಕರನಾ? ನನ್ನ ಆ ಡಿಗ್ರಿ ಪೇಪರ್ ಈಗ ಸುಮ್ನೆ ಮೂಲೆಯಲ್ಲಿ ಬಿದ್ದಿದೆ. ಬಿತ್ಕೊಳ್ಳಿ ಬಿಡಿ. ಅದನ್ನ ನೋಡಿ ಇನ್ಮೇಲೆ ನಾನು ಬೇಜಾರ್ ಮಾಡ್ಕೊಳಲ್ಲ. ಯಾಕಂದ್ರೆ ನಾನು ಕಲಿಯೋದು ಬೇರೆ ಇದೆ, ನನ್ನ ದಾರಿ ಬೇರೆ ಇದೆ. ಕಾಮ್ ಅಲ್ಲಿಗೆ ಮುಗೀತು. ನಿಮ್ಮ ಡಿಗ್ರಿ ಕೂಡ ದೇ ಥರ ಮೂಲೆಯಲ್ಲಿ ಬಿದ್ದಿದ್ಯಾ? ಪರವಾಗಿಲ್ಲ, ಅದು ಕಾಗದ ಅಷ್ಟೆ. ನೀವು ಅದಕ್ಕಿಂತ ಹೆಚ್ಚು.